ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದಾವೆ ಅದರಲ್ಲಿ ಹೇಳಿರುವಂಥದ್ದು. ಮತ್ತು ಇವ್ರಿಗೆ ಯಾಕೆ ಕೊಡಲಿಲ್ಲ? 27 ಲಕ್ಷ ಮಂದಿ, ಒಂದಲ್ಲ ಎರಡಲ್ಲ, ಅದು ಈಗ ಕೋರ್ಟಿಗೆ ಹೋಗಿದ್ದಾರೆ, ಮತ್ತೆ ಎಲ್ಲ ಗುದ್ದಾಡಿದ್ರು, ಸುಪ್ರೀಂ ಕೋರ್ಟ್ ಗುದ್ದಾಡಿದ್ರು. ಮೊನ್ನೆ 150 ಮಂದಿಗೆ 160 ಮಂದಿಗೆ ಅವಕಾಶ ಸಿಕ್ತು, ಉಳಿದವ್ರಿಗಿಲ್ಲ, ಲಕ್ಷಗಟ್ಟಲೆ ಜನರಿಗೆ. ಅದು ಕೋರ್ಟ್ ಡಿಸಿಷನ್ ಬರೋದು ಯಾವಾಗ ರೀ? ನಮ್ಮಲ್ಲಿ ಕೋರ್ಟ್ ಬಂದ್ರೆ ಗೊತ್ತದೆ ಎಲ್ಲರಿಗೂ. ಈಗಂದ್ರೆ 6 ತಿಂಗಳ, ಈ ಸಲ ಬಂತಂದ್ರೆ 6 ತಿಂಗಳ ಮುಂದೆ. ಮತ್ತು ಇವ್ರು ತಮ್ಮ ನಾಗರಿಕತ್ವವನ್ನು ಎದರಲ್ಲಿ ಪ್ರೂವ್ ಮಾಡ್ಬೇಕು? ಇವರು ವೋಟರ್ ಐ ಡಿ ಇಲ್ಲ, ಆಧಾರ್ ಕಾರ್ಡ್ ನಂಬುವಂಗಿಲ್ಲ, ಮುಂದೆ ಇವ್ರ ಗತಿ ಏನ? ಅತಂತ್ರನ? ನಾಳೆ ಭಾಳೇನ ಅತಂತ್ರ ಇವ್ರದ್ದೆಲ್ಲ. ಇದನ್ನು ಇವತ್ತು ಎಲ್ಲರೂ ವಿಚಾರ ಮಾಡುವಂಥ ವಿಷಯ ಆಗ್ಯದ. ಚುನಾವಣಾ ಆಯೋಗಕ್ಕೆ ಅಧಿಕಾರ ಕೊಟ್ಟವ್ರಿ, ರೂಲ್ಸ್ ಅದಲ್ರಿ ಇಲ್ಲಿ. ಹೌದಪ್ಪ, ಅವ್ರಿಗೆ ಲಾಸ್ಟ್ ಟೈಮ್ ಮಾಡಿರಲ್ಲ ಮತ ಆಗಿರೋ ಕೊಡೋರಿಗೆ ಯಾಕೆ ಕೊಡ್ತಾಯಿಲ್ಲ? ನೀವು ಕಟ್ ಮಾಡಿ ಮುಗಿದೋಗ್ಬಿಡ್ತಾ? ಇಲ್ಲರಿ, ಸಂಶಯಾಸ್ಪದ. ಹಂಗಂದ್ರೆ ಏನದು? ಇಲ್ಲಿ ನಾಗರಿಕ ಅಲ್ಲ ಅನ್ನೋದು ಏನು ಸಾಕ್ಷಿ ನಿಮ್ಮ ಕಡೆ? ಏನು ಹಂಗೆ ಅನ್ನಿಸ್ತದೆ ರೀ? ಅನಿಸೋ ಪ್ರಶ್ನೆ ಇರಲಿಲ್ಲ. ಏನದ ಆಧಾರ? 27 ಲಕ್ಷ ಮಂದಿ ಮತದಾನದ ಹಕ್ಕು ಸೂತನಂತಂದ್ರೆ ಇದು ಅಪರಾಧ ಅಲ್ಲೇನು? ಚುನಾವಣಾ ಆಯೋಗಕ್ಕೆ ಇದ್ರ ಹಕ್ಕು ಕೊಟ್ಟವ್ರು ಯಾರು? ತನ್ನ ಮನಸ್ಸಿಗೆ ಏನು ಬರ್ತದೆ ಅದನ್ನ ಮಾಡೋದ ಅಂಥೇಳಿ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದರಲ್ಲೂ 66 ಜನ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಅವ್ರಿಗೂ ಮತ ಹಾಕಿದ್ರೆ ಕೊಟ್ಟಿಲ್ಲ ಅನ್ನೋ ಸಹಿತ ದೊಡ್ಡದಾಗಿ ಚರ್ಚೆ ಆಗ್ತಾಯಿದೆ. ಅದ್ರ ಕೇಳೋರು ಯಾರು? ಇವರು ಯಾರಿಗೆ ತಮ್ಮ ಪ್ರತಿಭಟನೆ ಸಲ್ಲಿಸ್ಬೇಕು? ಚುನಾವಣಾ ಆಯೋಗಕ್ಕೋ, ಸುಪ್ರೀಂ ಕೋರ್ಟಿಗೋ, ಸರ್ಕಾರಕ್ಕೋ, ಯಾರಿಗೆ? ಈ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಹುಡುಕಿಸೋದು ಅಷ್ಟೇ ಕಷ್ಟ. ಸಾಕಷ್ಟು ಚರ್ಚೆ ಆಗ್ತದೆ, ನಾಡಿನ ಎಲ್ಲ ನಡೆದಿದೆ. ಆದರೆ ಇದು ನಡೆಯೋದ್ರಿಂದಾಗಿ ಸಹಜವಾಗಿ